ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇನ್ನ ಎಲ್ಲ ಬಂದ್ಬಿಟ್ಟು ಸೆಟ್ ಆಗತ್ತಲ್ಲೇ ಅವರೇ, ಆದರೆ KKR ಟೀಮ್ ಮಾತ್ರ ಹೆವಿ ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಸೆಷನ್ನ ನಡೆಸ್ತಾವ್ರೆ. ಇನ್ಫ್ಯಾಕ್ಟ್ ಪ್ರಾಕ್ಟೀಸ್ ಸೆಷನ್ ಇರಲಿ, ಇವರು ಪ್ರಾಕ್ಟೀಸ್ ಮ್ಯಾಚ್ನೇ ಸಿಮ್ಯುಲೇಷನ್ನೇ ನಡೆಸ್ಬಿಟ್ಟಿದ್ದಾರೆ. 1-2 ಪ್ರಾಕ್ಟೀಸ್ ಮ್ಯಾಚ್ ಯೂಶಲಿ ಎಲ್ಲ ಟೀಮ್ಗಳು ಕೂಡ ಆಡ್ತಾರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಕೆಲವೊಂದು ಟೈಮ್ ಮಾಡೋಕ್ಕಾಗುತ್ತೆ, ಕೆಲವೊಂದು ಟೈಮ್ ಮಾಡೋದಕ್ಕಾಗೋದಿಲ್ಲ. ಇವಾಗ ನೋಡಿ ಸಿಕ್ಕಾಪಟ್ಟೆ ಡಿಲೇ ಆಯಿತು ಅಂತಂದರೆ ಆಡೋದಕ್ಕಾಗೋದಿಲ್ಲ. ಇವಾಗ ನೋಡಿ ಸಿಕ್ಕಾಪಟ್ಟೆ ಅರ್ಲಿಯಾಗಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು ಅರ್ಲಿಯಾಗೇ ಪ್ರಾಕ್ಟೀಸ್ ಮ್ಯಾಚ್ನು ಕೂಡ ಹಿಡಿಂಗ್ ಗಾರ್ಡನ್ಸಲ್ಲಿ ಆಡಿಬಿಟ್ಟಿದ್ದಾರೆ. ಸೊ ರಿಸಲ್ಟ್ಸು ಕೂಡ ಇವಾಗ ಈಚೆ ಕಡೆ ಬಂದಿದೆ. 2 ಟೀಮು ಆಗಿ ಡಿವೈಡ್ ಮಾಡಿಕೊಂಡು ಆಡಿದಂಥ ಪ್ರಾಕ್ಟೀಸ್ ಮ್ಯಾಚ್ ಇದು. ನೈಟ್ಸ್, ಗೋಲ್ಡನ್ ನೈಟ್ಸ್ ಆ್ಯಂಡ್ ಪರ್ಪಲ್ ನೈಟ್ಸ್ ಅಂತ ಇದೆಯಲ್ಲಪ್ಪ ಅವ್ರ ಕಲರ್ಸಲ್ಲಿ, ಗೋಲ್ಡು ಇದೆ ಪರ್ಪಲ್ಲು ಇದೆ, ಅದರಿಂದ 2 ಡಿವೈಡ್ ಮಾಡಿದರೆ ಗೋಲ್ಡನ್ ನೈಟ್ಸ್ ಆ್ಯಂಡ್ ಪರ್ಪಲ್ ನೈಟ್ಸ್ ಅಂತ. ಸೊ 11 ಗಿವೆನ್ ಎಲ್ಲ ಅಂದರೆ ಪರ್ಫೆಕ್ಟಾಗಿ ಏನು 11ನೇ ಫ್ರೇಮ್ ಮಾಡ್ಕೊಂಡು ಆಡಿದ್ದಾರೆ ಅಂತೇನಿಲ್ಲ. ಸೊ ಆ ಥರ ಎಲ್ಲ ಏನಿಲ್ಲ, ಯಾಕೆ ಅಂತಂದರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಇಲ್ಲಿ. ಸೊ ಆ ಒಂದು ಉದ್ದೇಶದಲ್ಲಿ ಆಡಿರುವಂಥ ಮ್ಯಾಚ್ ಇದು. ಸೊ ಈ ಮ್ಯಾಚಲ್ಲಿ 2 ಟೀಮು ಕೂಡ 200 ಹೊಡೆದಿದ್ದಾರೆ. ಸೊ ಗೋಲ್ಡನ್ ನೈಟ್ಸು ಹೊಡೆದಿದ್ದಾರೆ, ಈ ಕಡೆಯಿಂದ ಪರ್ಪಲ್ ನೈಟ್ಸು ಕೂಡ ಹೊಡೆದಿದ್ದಾರೆ. ಸೊ ಅದರಿಂದ 2 ಕೂಡ ಬಲಿಷ್ಠವಾಗಿರೋಂಥ, ಇವಾಗ ಹೆಂಗಿದೆ ಅಂತಂದರೆ KKRಗೆ ಒಂಥರ ಸ್ಕ್ಯಾಮಾಗಿ ಹೋಗ್ಬಿಟ್ರು KKR ಅನ್ನೋ ಥರನೇ ಎಲ್ಲರೂ ಒಂಥರ ಥಿಂಕ್ ಮಾಡೋದು. ಯಾಕೆ ಅಂತಂದರೆ IPL ಅವರೇ ಅಂದರೆ ಇಂಡಿಯನ್ ಗೌರ್ಮೆಂಟನೇ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಬ್ಯಾನ್ ಮಾಡಿಸಿದ್ದಾಗಿರ್ಬೋದು, ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿದ್ದಾಗಿರ್ಬೋದು. ಹೌದು, ಮುಜರ್ಬಾನಿ ಅವ್ರನ್ನ ತೊಗೊಂಡ್ರು, ಅದು ಸೆಕೆಂಡ್ರಿ. ಬಟ್ ಇವ್ರಿಗಾದಂಥ ಬೌಲಿಂಗಲ್ಲಿ ಆದಂಥ ಹೊಡ್ತಾ ಏನಿದೆ, ಇಬ್ಬರು ಮೈನ್ ಪ್ಲೇಯರ್ಗಳನ್ನ, ಲೆವೆಲಿರುವಂಥ ಪ್ಲೇಯರ್ಗಳನ್ನ ಈಚೆಗಡೆ ಕಳಿಸ್ಬೇಕಾದಂಥ ಒಂದು ಅನಿವಾರ್ಯತೆ ಸಿಚುವೇಶನ್ ಇವರಿಗೆ ಬಂದಿದ್ದರಿಂದ ಸ್ಕ್ಯಾಮ್ ಆಗಿ ಹೋಗ್ಬಿಟ್ರು. ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಬೇರೆ ಇವರಿಗೆ ಹೆವಿ ಅಮೌಂಟ್ ಕೊಟ್ಬಿಟ್ಟಿದ್ರೆ, ಒಳ್ಳೆ ಫಾರ್ಮಲ್ಲಿ ಬೇರೆ ಇಲ್ಲ, ಡಬ್ಬಾ ಥರ ಆಡ್ತಿದ್ದಾರೆ ಕ್ಯಾಮ್ರಾನ್ ಗ್ರೀನು. ಸೊ ಇವ್ರು ಇಷ್ಟೊಂದೆಲ್ಲ ಕೊಟ್ಬಿಟ್ಟಿದ್ರೆ, ಸ್ಕ್ಯಾಮ್ ಆಗಿ ಹೋಗ್ಬಿಟ್ಟಿದ್ರೆ, ಅದು ಇದು ಅಂತೆಲ್ಲ. ಇನ್ನೇನು ಮಾಡ್ತಾರೆ ಅಜಿಂಕ್ಯ ರಹಾನೆ ಅವರು, ಇನ್ನೇನು ಮಾಡೋಕ್ಕಾಗತ್ತೆ ಈ ವರ್ಷ ಅಂತ ಎಲ್ಲರೂ ಇವಾಗ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ KKR ಮೇಲೆ. ಸೊ ಅವರು ಉತ್ತರ ಕೊಟ್ಟಿದ್ದಾರೆ ಈ ಪ್ರಾಕ್ಟೀಸ್ ಮ್ಯಾಚ್ ಮೂಲಕ. ಇಲ್ಲ ಗುರು, ನಮ್ದೇನೇ ಇದ್ರೂ ಕೂಡ, ಯಾವುದೇ ಬೌಲರ್ ಏನೇ ಆದ್ರೂ ಕೂಡ, ಅದೇ ಬೌಲರ್ಸ್ಗಳು ಹೋಗಿರೋದಕ್ಕೆ ಅಲ್ವ ಹೊಡಿತಾ ಇರೋದಿಲ್ಲ ಇಷ್ಟೊಂದು ಸ್ಕೋರು. 200 ಇಬ್ಬರು ಹೊಡೆದಿದ್ದಾರೆ ಅಂತಂದರೆ ಬೌಲರ್ಸ್ಗಳು ನೆಟ್ಟಿಗಿಲ್ಲ ಅಂತಲೇ ಅರ್ಥ ಅಲ್ಲಿ ಅಂತ ಹೇಳ್ಬೋದು. ಸರಿ, ಇನ್ಯಾರಿದಾರಪ್ಪ ಅವ್ರಿಗೆ ಮೈನ್ ಬೌಲರ್ ಅನ್ನೋ ಥರ? ಅದೇ ಮುಜರ್ಬಾನಿ, ಉಮ್ರಾನ್ ಮಾಲಿಕು ಅಂತ. ಹೌದು, ವರುಣ್ ಚಕ್ರವರ್ತಿ ಅವರೆಲ್ಲ ಇರ್ಬೋದು. ಬಟ್ ಪೇಸ್ ಅಂತ ಬಂದಾಗ ಖಂಡಿತ ಹರ್ಷಿತ್ ರಾಣಾ ಅವ್ರನ್ನ ಮಿಸ್ ಮಾಡ್ಕೊತಾರೆ. ಜೊತೆಗೆ ಒಬ್ಬಿಯಸ್ಲಿ ಮುಸ್ತಫಿಜುರ್ ರೆಹಮಾನ್ ಅಂತೂ ಖಂಡಿತ ಮಿಸ್ ಮಾಡ್ಕೊತಾರೆ. ಅವ್ರನ್ನ ಮ್ಯಾಚ್ ಮಾಡೋದಕ್ಕಂತೂ ಆಗೋದಿಲ್ಲ, ಯಾಕಂದರೆ ಇಬ್ಬರು ಕೂಡ ಕ್ವಾಲಿಟಿ ಬೌಲರ್ಸ್ಗಳು. ಸೊ ಈ ಕಡೆಯಿಂದ ಬಂದಿದೆ ಅಪ್ಡೇಟು, ಗೋಲ್ಡನ್ ನೈಟ್ಸ್ ಅವರು ಎಷ್ಟು ಹೊಡೆದಿದ್ದಾರೆ ಅಂತ. 199 ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಗೋಲ್ಡನ್ ನೈಟ್ಸ್ ಅವರು 199 ರನ್ನ ಹೊಡೆದಿದ್ದಾರೆ. 8 ವಿಕೆಟ್ನ ಕಳ್ಕೊಂಡು 20 ಓವರ್ ಕೂಡ ಆಡಿದ್ದಾರೆ. ಆ್ಯಂಡ್ ಇಲ್ಲಿ ಟೀಮ್ ಸಫೋರ್ಟ್ ಅವರು ಇವರ ಬ್ಯಾಟಿಂಗಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಗೋಲ್ಡನ್ ನೈಟ್ಸ್ ಅವರ ಬ್ಯಾಟಿಂಗಿಗೆ 46 ರನ್ನ ಹೊಡೆದಿದ್ದಾರೆ. ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿದರೆ ಓಪನಿಂಗ್ ಶಾಟಲ್ಲಿ ಬಂದುಬಿಟ್ಟು ರಿಂಕು ಸಿಂಗ್ ಅವರು 40 ರನ್ನ ಹೊಡೆದಿದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರೈಕಾಗಿ ಅಗ್ರೆಸಿವ್ ಇಂಟೆಂಟಲ್ಲಿ ಆಡಿದ್ದಾರೆ ರಿಂಕು ಸಿಂಗ್ ಅವ್ರನ್ನೂ ಕೂಡ. ಆ್ಯಂಡ್ ಆಕಾಶ್ ಮದ್ವಾಳು ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ, ಇವರು ಕೂಡ 40 ರನ್ನ ಹೊಡೆದಿದ್ದಾರೆ. ಸೊ ಟಾಪ್ ಪಿಕ್ ಯಾವುದು ಅಂತಂದರೆ ಗೋಲ್ಡನ್ ನೈಟ್ಸ್ ಅಂತ ಬಂದಾಗ ಬ್ಯಾಟಿಂಗಲ್ಲಿ ಟೀಮ್ ಸೈಫರ್ಡ್, ರಿಂಕು ಸಿಂಗ್ ಆ್ಯಂಡ್ ಆಕಾಶ್ ಮದ್ವಾಳ್ ಯಾರು ಕೂಡ 50ನ ಹೊಡೆದಿಲ್ಲ ಇವರ ಕಡೆ. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಡಿದ್ರೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಟಾಪ್ ಬೌಲರ್ಸ್ ಬಂದುಬಿಟ್ಟು ಇವರ ಕಡೆ ಗೋಲ್ಡನ್ ನೈಟ್ಸ್ ಪರವಾಗಿ ಕಾರ್ತಿಕ್ ಚಾಗಿ ಅವರು 3 ವಿಕೆಟ್ನ ತೆಗೆದಿದ್ದಾರೆ. ಔಟ್ ಆಫ್ ದ ಸಿಲೆಬಸ್ ಅವರು ಕಾರ್ತಿಕ್ ಚಾಗಿನಾದ್ರು ಇಳಿಸ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಯಾಕಂದರೆ 3 ವಿಕೆಟ್ ಎತ್ತವರಪ್ಪ, 30 ರನ್ ಹೊಡ್ಸ್ಕೊಂಡು. ಸೊ ಪಿಕ್ ಆಫ್ ಎ ಬೌಲರು, ಜಾಸ್ತಿ ರನ್ಸು ಕೂಡ ಹೊಡ್ಸ್ಕೊಂಡಿಲ್ಲ, 30 ರನ್ ಹೊಡ್ಸ್ಕೊಂಡಿದ್ದಾರೆ 4 ಓವರ್ ಅಂತಂದರೆ. ಇದು 3 ವಿಕೆಟ್ ಎತ್ತಿದ್ದಾರೆ ಅಂತಂದರೆ ಇದು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಅರ್ಥ. ವರುಣ್ ಚಕ್ರವರ್ತಿ 37 ರನ್ನ ಹೊಡ್ಸ್ಕೊಂಡು 2 ವಿಕೆಟ್ನ ಎತ್ತಿದ್ದಾರೆ. ಸೊ ಟಾಪ್ ಪಿಕ್ಸು ಬೌಲರ್ ಆಗಿ ಅಂತಂದರೆ ಅದು ಗೋಲ್ಡನ್ ನೈಟ್ಸ್ ಪರವಾಗಿ ಕಾರ್ತಿಕ್ ತ್ಯಾಗಿ ಮತ್ತು ವರುಣ್ ಚಕ್ರವರ್ತಿ. ಇನ್ನು ಪರ್ಪಲ್ ನೈಟ್ಸ್ ಅಂತ ಬಂದಾಗ 199 ಏನು ಇವರು ಹೊಡೆದಿದ್ರು, 200 ರನ್ನ ಟಾರ್ಗೆಟ್ ಇತ್ತು. 200 ರನ್ನ ಟಾರ್ಗೆಟ್ನ ಇವರು ಆರಾಮಾಗಿ ಚೇಸ್ ಆನ್ ಮಾಡಿದರೆ, ಆಲ್ಮೋಸ್ಟ್ ಎಂಡಿಗೆ ಬರ್ತಾನೆ ಚೇಸ್ ಮಾಡಿರೋವಂಥದ್ದು. ಇದು ಮ್ಯಾಚು ಲೈವ್ ಕೂಡ ನಡೀತು. ನಾವೇನು ಗುರು ನೋಡೋಣ, KKR ಅವ್ರದ್ದು ಮ್ಯಾಚ್ ಲೈವ್ ಅವೈಲೇಬಲ್ ಇತ್ತು. ಇನ್ ಕೇಸ್ ಏನಾದರೂ RCB ಪ್ರಾಕ್ಟೀಸ್ ಮ್ಯಾಚ್ ಮಾಡ್ತು ಅಂತಂದರೆ, KKR ಮಾಡಿದ್ರಲ್ಲ ಆ ಥರ ಲೈವ್ ಏನೋ ಮಾಡ್ತು ಅಂದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೋಡ್ಬೋದು ಫ್ಯಾನ್ಸು. RCB ಯಾವತ್ತೂ ಕೂಡ ಪ್ರಾಕ್ಟೀಸ್ ಸೆಷನ್ನ ಲೈವ್ ಮಾಡಿಲ್ಲ, ಬೇರೆ ಬೇರೆ ಟೀಮ್ಗಳು ಮಾಡಿದ್ದಾವೆ. ನೋಡಿ KKR ಮಾಡಿದೆ. ಏನಕ್ಕೆ ಗುರು ಮಾಡಬೇಕು ಪ್ರಾಕ್ಟೀಸ್ ಸೆಷನ್ ಲೈವ್? ಏನಾದ್ರು ಬಿಟ್ಕೊಂಡು ಕೊಡಬೇಕಾ? ನಾವೆಲ್ಲ ಹಿಂಗೆ ಆಡ್ತಾಯಿದ್ದೀವಿ, ಹಿಂಗೆ ಮಾಡ್ತಾಯಿದ್ದೀವಿ ಅಂತೆಲ್ಲ ಪ್ಲ್ಯಾನ್ಗಳೆಲ್ಲ ಬಿಟ್ಕೊಂಡು ಕೊಡಬೇಕಾ? ಏನು ಮಾಡೋದು ಬೇಡ, ಸುಮ್ಮನೆ ಇರೋ ಮ್ಯಾಚ್ನ ನೋಡೋಣ ಅಂತ ಹೇಳ್ತೀರ ಕೆಲವು RCB ಫ್ಯಾನ್ಸ್ಗಳು. ಸೊ ಪರ್ಪಲ್ ನೈಟ್ಸ್ ಅದು ಹೇಳಿ ಇದು ಹೇಳ್ತೀಯಲ್ಲ ಗುರು, ಹೆಂಗೆ ಗುರು ನೀನು? ಪರ್ಪಲ್ ನೈಟ್ಸ್ ಬಂದುಬಿಟ್ಟು 203 ರನ್ನ ಹೊಡೆದಿದ್ದಾರೆ. ಅವರು 4 ವಿಕೆಟ್ನ ಕಳ್ಕೊಂಡು. ಸೆಂಚುರಿ ಹೊಡೆದವರಪ್ಪ ಇಲ್ಲಿ ಸೂರ್ಯವಂಶಿ, ರಘುವಂಶಿ. ಸೊ ಇಬ್ಬರು ಕೂಡ ಡಬಲ್ ಟೀಮ್. ಆ ಕಡೆಯಿಂದ ರಾಜಸ್ಥಾನ್ ರಾಯಲ್ಸಿಗೆ ಸೂರ್ಯವಂಶಿ, ಈ ಕಡೆಯಿಂದ KKRಗೆ ರಘುವಂಶಿ. ಇಬ್ಬರು ಹಾಕೊಂಡು ಯಂಗ್ಸ್ಟರ್ಗಳು.
ಹೆವಿ ಡಮಾಲ್ ಡಿಮಿಲ್ ಆಡೋ ಥರ ಕಾಣಿಸ್ತೈತೆ ಈ ಒಂದು ಸೀಸನ್ನು. ಹೌದು, ರಘುವಂಶಿ ಸಿಕ್ಕಾಪಟ್ಟೆ ಪ್ರಾಮಿಸ್ನ ತೋರಿಸಿದ್ರು ಲಾಸ್ಟ್ ಸೀಸನ್ನು KKRಗೆ, ಅದಕ್ಕೋಸ್ಕರ ರಿಟೈನ್ ಮಾಡ್ಕೊಂಡಿದ್ದು. ಈ ಪ್ಲೇಯರು ಜಸ್ಟ್ ಫ್ರಮ್ 50+ ಬಾಲ್ಸಲ್ಲಿ 109 ರನ್ ಹೊಡೆದ್ಬಿಟ್ಟು ನಾಟ್ಔಟ್ ಆಗಿ ಉಳ್ಕೊಂಡು ಮ್ಯಾಚ್ನ ಮುಗಿಸಿದ್ದಾರೆ KKRಗೆ. ಅಂದರೆ KKRಗೆ ಅಂದರೆ ಪರ್ಪಲ್ ನೈಟ್ಸ್ಗೆ ಮ್ಯಾಚ್ನ ಮುಗಿಸಿದ್ದಾರೆ ಗೋಲ್ಡನ್ ನೈಟ್ಸ್ ವಿರುದ್ಧ. ಅನುಕೂಲ್ ರಾಯ್ ಅವರು 34 ರನ್ ಹೊಡೆದಿದ್ದಾರೆ, ಅವರು ಕೂಡ ಅಗ್ರೆಸಿವ್ ಆಗಿ ಆಡಿದ್ದಾರೆ. ಓಪನಿಂಗ್ ಶಾಟಲ್ಲಿ ಬಂದಂಥ ಫಿನ್ ಅಲನ್ನು ನೋಡಿ, ಫಿನ್ ಅಲನ್ನ ಈ ಕಡೆ ಟೀಮ್ ಹಾಕಿದರೆ ಪರ್ಪಲ್ ನೈಟ್ಸ್ಗೆ, ಟಿಮ್ ಸೈಫರ್ಟ್ನ ಆ ಕಡೆ ಟೀಮ್ಗೆ ಹಾಕಿದರೆ ಗೋಲ್ಡನ್ ನೈಟ್ಸ್ಗೆ, ಇಬ್ಬರು ಕೂಡ ಒಂದೇ ಟೀಮಲ್ಲಿ ಇರಲಿಲ್ಲ. ಸೊ ಅವರಿಬ್ಬರೇ ಓಪನ್ ಮಾಡುವಂಥ ಚಾನ್ಸ್ ಇದ್ದಾಗ ನೋಡೋಕೆ ಹೋಯ್ತು ಅಂದರೆ ಟಿಮ್ ಸೈಫರ್ಟ್ ಜೊತೆಗೆ ಫಿನ್ ಆಲನ್ ಅವರು, ನ್ಯೂಜಿಲ್ಯಾಂಡ್ನ ಓಪನರ್ಸ್ಗಳು. ಸೊ 109 ರನ್ನು, 34 ರನ್ನು ಆಡಿ ಫಿನ್ ಆಲನ್ 23 ರನ್ನು, ಅಷ್ಟೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಫಿನ್ ಆಲನ್ ಅವರು ಬೇಗನೆ ಔಟ್ ಆದರು. ವೈಭವ್ ಅರೋರಾ ಅವರು ಪಿಕ್ ಆಫ್ ಎ ಬೌಲರ್ ಆಗಿದ್ದಾರೆ. ಇವ್ರ ಕಡೆ ನೋಡ್ತು ಅಂದರೆ ಪರ್ಪಲ್ ನೈಟ್ಸ್ ವಿಚಾರಕ್ಕೆ ಬಂತು ಅಂತ ಅಂದಾಗ ಓವರಾಲ್ ಆಗಿ ಎರಡು ಟೀಮಿಂದ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋ ಬಂದ್ಬಿಟ್ಟು ಟಿಮ್ ಸೈಫರ್ಟು, ಆಕಾಶ್ ಮಾದ್ವಾಳು ಜೊತೆಗೆ ರಿಂಕು ಸಿಂಗು, ಆಮೇಲೆ ರಘುವಂಶಿ. ಗೋಲ್ಡನ್ ನೈಟ್ಸು ಪರ್ಪಲ್ ನೈಟ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಬಗ್ಗೆ ಹೇಳ್ತೀನಿ. ರಘುವಂಶಿ, ಅನುಕೂಲ್ ರಾಯ್, ಫಿನ್ ಆಲನ್ ಡಿಸೆಂಟು, ಆಮೇಲೆ ಕಾರ್ತಿಕ್ ತ್ಯಾಗಿ ಬೌಲಿಂಗ್ ಅಂತ ಬಂದಾಗ, ವರುಣ್ ಚಕ್ರವರ್ತಿ ಬೌಲಿಂಗ್ ಅಂತ ಬಂದಾಗ, ಈ ಕಡೆ ವೈಭವ್ ಅರೋರಾ, ಈ 3 ಜನ ಬೌಲಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಪರವಾಗಿಲ್ಲ, ಡಿಸೆಂಟಾಗಿ ಆಡಿದ್ದಾರೆ ಗೋಲ್ಡನ್ ನೈಟ್ಸ್ ಅವರು. ಅದ್ದೂರಿಯಾಗಿ ಆಡಿರೋಂಥದ್ದು ಪರ್ಪಲ್ ನೈಟ್ಸ್ ಅವರು. ಅದೇ ರಘುವಂಶಿ ಅವರು ಸೆಂಚುರಿ ಇಳಿಸಿದ್ದಾರೆ. ಪ್ರಾಕ್ಟೀಸಲ್ಲಿ ಸೆಂಚುರಿ ಯಾರು ಬೇಕಾದ್ರೂ ಇಳಿಸ್ತಾರೆ, ಅದೇ ಮ್ಯಾಚಲ್ಲಿ ಇಳಿಸ್ಬೇಕು. ಅವಾಗಲೇ ಅದಕ್ಕೆ ಅದೇನು ಹೇಳ್ತಾರಲ್ಲ, ಗಲ್ಲಲ್ಲಿ 6 ಯಾರು ಬೇಕಾದ್ರೂ ಹೊಡಿತಾರೆ, ಸ್ಟೇಡಿಯಮಲ್ಲಿ ಹೊಡಿಯೋರಿಗೆ ಮೀಟರ್ ಇರುತ್ತೆ ಅಂತ. ಪ್ರಾಕ್ಟಿಕ್ಸಲ್ಲಿ 6 ಸೆಂಚುರಿಗಳು ಯಾರು ಬೇಕಾದ್ರೂ ಹೊಡಿತಾರೆ, ರಿಯಲ್ ಮ್ಯಾಚಲ್ಲಿ ಹೊಡಿಯೋರಿಗೆ ಒಂದು ಲೆವೆಲ್ ಇರುತ್ತೆ. ಸೊ ಫಸ್ಟು ಪ್ರಾಕ್ಟೀಸ್ ಮ್ಯಾಚು ಇವ್ರದ್ದು ಕಂಪ್ಲೀಟ್ ಆಗಿದೆ. ನಮ್ಮ RCB ಅದು ಯಾವಾಗ ಆಡುತ್ತೋ, ಯಾವಾಗ ಅಪ್ಡೇಟ್ನ ಕೊಡ್ತಾರೋ. ನಮ್ಮ RCBನ ಟ್ರೈನಿಂಗ್ ಫಸ್ಟ್ ಡೇ ಅಂತ ನೆನ್ನೆ ಪೋಸ್ಟ್ ಮಾಡಿತ್ತು ವಿಡಿಯೋನ, ಫಸ್ಟ್ ಡೇ ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಅಂತ. ಇನ್ನು ಪ್ರಾಕ್ಟೀಸ್ ಯಾವಾಗ ಮಾಡ್ತಾರೋ, ಇವರು ಟಿಕೆಟ್ಸ್ ಯಾವಾಗ ಬಿಡ್ತಾರೋ, ನನ್ನ ಮಕ್ಳಿಗೆ ಏನು ಮಾಡ್ತಾವ್ರಿಗೂ ಒಂದು ವಾರ ಇಲ್ಲ ಮ್ಯಾಚ್ಗೆ, ಟಿಕೆಟ್ಸೇ ಬಿಟ್ಟಿಲ್ಲ ಇನ್ನೂ. ಅಲ್ಲಿ ಕಮಿಂಗ್ ಸೂನ್ ಇನ್ ಫ್ಯೂ ಡೇಸ್ ಅಂತ ಬೇರೆ ಅಪ್ಡೇಟ್ ಕೊಟ್ಟರು. ತಿಕ್ಲು ಹಿಡಿತಾ ಇತ್ತಿಲ್ಲ RCB ಫ್ಯಾನ್ಸ್ಗಳಿಗೆಲ್ಲನೂ, ಹೆಂಗೂರು ಬುಕ್ ಮಾಡೋದು ಟಿಕೆಟ್ಸ್ನ ಅಂತ.